ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು, ಆರ್ಥಿಕ ಮುಗ್ಗಟ್ಟುಗಳು ಎದುರಾಗುತ್ತಲೇ ಇರುತ್ತವೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ, ಮನೆಯಲ್ಲಿ ನೆಮ್ಮದಿಯಿಲ್ಲ ಎಂದು ಬೇಸರ ಮಾಡಿಕೊಳ್ಳುವವರು ನಮ್ಮಲ್ಲಿ ಅನೇಕರಿದ್ದಾರೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ, ಅಂದರೆ ಸಿಂಹದ್ವಾರಕ್ಕೆ ವಿಶೇಷವಾದ ದೈವಿಕ ಶಕ್ತಿ ಇದೆ. ಬರುವ ಶುಕ್ರವಾರದಂದು ಮನೆಯ ಮುಖ್ಯ ದ್ವಾರದ ಬಳಿ ಕೇವಲ 2 ವಸ್ತುಗಳನ್ನು ತಂದು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಸಕಲ ಐಶ್ವರ್ಯಗಳು ಒದಗಿ ಬರುತ್ತವೆ. ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಲು ಮತ್ತು ಮನೆಯಲ್ಲಿ ತನ್ನ ಧಾನ್ಯಗಳು ವೃದ್ಧಿಯಾಗಲು ಶುಕ್ರವಾರದ ದಿನ ಏನು ಮಾಡಬೇಕು ಎಂಬುದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಇದನ್ನು ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಹಿಳೆಯರು ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಆದರೆ ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಕೂಡ ಉದ್ಯೋಗಕ್ಕೆ ಹೋಗುತ್ತಿರುವುದರಿಂದ ಮುಂಜಾನೆ ಗಂಟೆಗಟ್ಟಲೆ ಪೂಜೆ ಮಾಡಲು ಸಮಯ ಸಿಗುತ್ತಿಲ್ಲ, ಸಮಯದ ಅಭಾವದಿಂದ ಪೂಜೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ನೊಂದುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಮಹಾಲಕ್ಷ್ಮಿಯು ಭಕ್ತರ ಮನಸ್ಸಿನ ಭಕ್ತಿಯನ್ನು ಮಾತ್ರ ನೋಡುತ್ತಾಳೆ. ಸಮಯವಿಲ್ಲದವರು ಕನಿಷ್ಠ ಪಕ್ಷ ಶುಕ್ರವಾರದ ದಿನದಂದಾದರೂ ಸ್ವಲ್ಪ ಬೇಗ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿ ಕುಟುಂಬದ ಏಳಿಗೆಗಾಗಿ ಪ್ರಾರ್ಥಿಸಿದರೆ ಸಾಕು. ಆ ತಾಯಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ. ಈ ವಿಶೇಷ ಪರಿಹಾರದ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಒಂದು ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಮೋಹನಪುರ ಎಂಬ ಸುಂದರವಾದ ಹಳ್ಳಿಯಲ್ಲಿ ಸದಾನಂದ ಎಂಬ ಬಡ ಬ್ರಾಹ್ಮಣನಿದ್ದನು. ಆತ ನಿತ್ಯವೂ ವೇದ ಪಠಣ ಮಾಡುತ್ತಾ ಸಿಕ್ಕ ಅತ್ಯಲ್ಪ ವಸ್ತುವಿನಲ್ಲೇ ತೃಪ್ತಿಯಿಂದ ಜೀವನ ನಡೆಸುತ್ತಿದ್ದನು. ಆತನ ಪತ್ನಿ ಯಶೋಧ ಕೂಡ ದಯಾಮಯಿಯಾಗಿದ್ದಳು. ಇವರಿಗೆ 3 ಹೆಣ್ಣು ಮಕ್ಕಳಿದ್ದರು. ತೀವ್ರ ಬಡತನ ಕಾಡುತ್ತಿದ್ದರೂ ಇವರು ತಮ್ಮ ಧರ್ಮವನ್ನು ಮಾತ್ರ ಬಿಟ್ಟಿರಲಿಲ್ಲ. ಸದಾಶಿವನು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಹಳ್ಳಿಯಲ್ಲಿದ್ದ ಒಂದು ಹಳೆಯ ಬೇವಿನ ಮರಕ್ಕೆ ನೀರು ಹಾಕಿ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಿದ್ದನು. ಪಾರಂಪರಿಕ ನಂಬಿಕೆಯಂತೆ ಆ ಬೇವಿನ ಮರದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ವಾಸವಾಗಿದ್ದಳು. ಆ ಬಡ ಬ್ರಾಹ್ಮಣನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀದೇವಿಯು ಆತನಿಗೆ ಅನುಗ್ರಹ ನೀಡುವುದರ ಜೊತೆಗೆ ಲೋಕಕ್ಕೆ ಒಂದು ಉತ್ತಮ ಸಂದೇಶ ನೀಡಲು ಬಯಸಿದಳು. ಒಂದು ದಿನ ಸದಾನಂದನು ಬೇವಿನ ಮರಕ್ಕೆ ನೀರನ್ನು ಅರ್ಪಿಸಿ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿರುವಾಗ ಆ ಮರದಿಂದ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುವ ಒಂದು ಚಿಕ್ಕ ಬಾಲಕಿಯ ರೂಪದಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾದಳು. ಆಕೆ ಮೆಲ್ಲನೆ ನಡೆದು ಬಂದು ಸದಾನಂದನನ್ನು ಅಪ್ಪ ಎಂದು ಕರೆದಳು. ಆ ಧ್ವನಿಗೆ ಕಣ್ಣು ಬಿಟ್ಟ ಸದಾನಂದನು ಎದುರಿಗಿದ್ದ ಸುಂದರ ಬಾಲಕಿಯನ್ನು ನೋಡಿ ಆಶ್ಚರ್ಯಪಟ್ಟು, ಯಾರು ನೀನು ಮಗಳೇ, ನಿನ್ನ ಪೋಷಕರು ಎಲ್ಲಿದ್ದಾರೆ ಎಂದು ಕೇಳಿದನು. ಅದಕ್ಕೆ ಆ ಬಾಲಕಿ ನಗುತ್ತಾ, ಅಪ್ಪ, ಈ ವಿಶಾಲ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ. ನೀವು ಪ್ರತಿದಿನ ಇಲ್ಲಿಗೆ ಬಂದು ಪ್ರೀತಿಯಿಂದ ಪೂಜಿಸುವುದನ್ನು ನೋಡಿ ನಿಮ್ಮನ್ನು ನನ್ನ ತಂದೆಯನ್ನಾಗಿ ಭಾವಿಸಿದ್ದೇನೆ. ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಳು. ಇದನ್ನು ಕೇಳಿದ ಸದಾನಂದನಿಗೆ ತನ್ನ ಬಡತನ ನೆನಪಾಗಿ ತೀವ್ರ ಆತಂಕವಾಗಿತ್ತು. ಈಗಾಗಲೇ 3 ಹೆಣ್ಣು ಮಕ್ಕಳಿದ್ದು ದಿನ ಊಟಕ್ಕೂ ಕಷ್ಟಪಡುತ್ತಿರುವಾಗ ಈ 4ನೇ ಮಗಳನ್ನು ಹೇಗೆ ಸಾಕುವುದು ಎಂದು ಚಿಂತಿಸುತ್ತಾ ಆಕೆಗೆ ಯಾವುದೇ ಉತ್ತರವನ್ನು ನೀಡದೆ ಭಾರವಾದ ಹೃದಯದಿಂದ ಮನೆಗೆ ಮರಳಿದನು. ಆದರೆ ಈ ಘಟನೆ ಅಲ್ಲಿಗೆ ನಿಲ್ಲಲಿಲ್ಲ. ಪ್ರತಿದಿನ ಸದಾನಂದನು ಮರಕ್ಕೆ ನೀರು ಹಾಕಲು ಹೋದಾಗಲೆಲ್ಲ ಆ ಬಾಲಕಿ ಪ್ರತ್ಯಕ್ಷಳಾಗಿ ತನ್ನನ್ನು ಮನೆಗೆ ಕರೆದೊಯ್ಯುವಂತೆ ಬೇಡಿಕೊಳ್ಳುತ್ತಿದ್ದಳು. ಇದರಿಂದ ಸದಾನಂದನು ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋದನು. ಗಂಡನ ಮುಖದಲ್ಲಿನ ಆತಂಕವನ್ನು ಗಮನಿಸಿದ ಪತ್ನಿ ಯಶೋಧ ವಿಷಯವೇನೆಂದು ಪ್ರೀತಿಯಿಂದ ಕೇಳಿದಾಗ ಸದಾನಂದನು ಬೇವಿನ ಮರದ ಬಳಿ ನಡೆಯುತ್ತಿರುವ ಎಲ್ಲ ವಿಷಯವನ್ನು ಪತ್ನಿಗೆ ತಿಳಿಸಿದನು. ಗಂಡನ ಮಾತುಗಳನ್ನು ಕೇಳಿದ ಯಶೋಧ ಧೈರ್ಯ ತುಂಬುತ್ತಾ, ಆ ಭಗವಂತ
ನಮಗೆ 3 ಹೆಣ್ಣು ಮಕ್ಕಳನ್ನು ನೀಡಿದ್ದಾನೆ. 4ನೇ ಮಗಳನ್ನು ಸಾಕಲು ಶಕ್ತಿ ನೀಡುವುದಿಲ್ಲವೇ? ಆಕೆ ಹಣಬರದ ಅನ್ನವನ್ನು ಆ ದೇವನೇ ಕಳುಹಿಸುತ್ತಾನೆ. ಒಬ್ಬರನ್ನ ಮಗಳಾಗಿ ಸ್ವೀಕರಿಸುವುದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇಲ್ಲ. ನಾಳೆ ಬೆಳಗ್ಗೆ ಆಕೆಯನ್ನು ಮನೆಗೆ ಕರೆತನ್ನಿ ಎಂದಳು. ಪತ್ನಿಯ ಮಾತಿನಿಂದ ಧೈರ್ಯ ತಂದುಕೊಂಡ ಸದಾನಂದನು ಮರುದಿನ ಬಾಲಕಿಯನ್ನ ಮನೆಗೆ ಕರೆತಂದು ಆಕೆಗೆ ಕಮಲಾ ಎಂದು ನಾಮಕರಣ ಮಾಡಿದರು. ಆಶ್ಚರ್ಯವೇನೆಂದರೆ ಕಮಲಾ ಆ ಬಡ ಬ್ರಾಹ್ಮಣನ ಮನೆಯೊಳಗೆ ಹೆಜ್ಜೆ ಇಟ್ಟ ಕ್ಷಣದಿಂದಲೇ ಆ ಕುಟುಂಬದ ಅದೃಷ್ಟವೇ ಬದಲಾಗಿತ್ತು. ಪ್ರತಿದಿನ ಭಿಕ್ಷಾಟನೆಗೆ ಹೋದಾಗ ಕೇವಲ 1 ಮುಷ್ಟಿ ಅಕ್ಕಿ ಸಿಗುತ್ತಿದ್ದ ಸದಾನಂದನಿಗೆ ಅಂದು 1 ಮೂಟೆಗಟ್ಟಲೆ ಧಾನ್ಯಗಳು ಭಿಕ್ಷೆಯಾಗಿ ದೊರೆತವು. ಮನೆಯಲ್ಲಿ ಕಮಲಾ ಅಡುಗೆ ಮಾಡಲು ಒಂದು ಸಣ್ಣ ಪಾತ್ರೆಯಲ್ಲಿ ಅಕ್ಕಿ ಇಟ್ಟರೆ ಆ ಪಾತ್ರೆ ತುಂಬ ಅಕ್ಕಿ ತುಂಬಿ ಬರುತ್ತಿತ್ತು. ಆಕೆ ಮುಟ್ಟಿದ್ದ ಪ್ರತಿಯೊಂದು ವಸ್ತುಗಳು ತುಪ್ಪಟ್ಟಾಗುತ್ತಿತ್ತು. ಲಕ್ಷ್ಮೀದೇವಿಯ ಅನುಗ್ರಹದಿಂದ ಕ್ಷಣಾರ್ಧದಲ್ಲೇ ಬಗೆ ಬಗೆಯ ಖಾದ್ಯಗಳು ತಯಾರಾದವು. ಅಂದು ಇಡೀ ಕುಟುಂಬ ತೃಪ್ತಿಯಿಂದ ಊಟ ಮಾಡಿತ್ತು. ದಿನಗಳು ಕಳೆಯುತ್ತಾ ಹೋದಂತೆ ಒಂದು ದಿನ ಸಂಜೆ ಕಮಲ ತನ್ನ ತಾಯಿ ಯಶೋದಾ ಬಳಿ ಬಂದು, ಅಮ್ಮ, ಇಂದು ರಾತ್ರಿ ನಾನು ನಮ್ಮ ಹಳೆಯ ಸಾಮಾನುಗಳ ಕೋಣೆಯಲ್ಲಿ ಮಲಗುತ್ತೇನೆ. ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಡು ಎಂದು ಹೇಳಿ ಅಲ್ಲಿ ಮಲಗಿದಳು. ಮಧ್ಯರಾತ್ರಿಯ ವೇಳೆಗೆ ಕಮಲಾ ರೂಪದಲ್ಲಿದ್ದ ಲಕ್ಷ್ಮೀದೇವಿಯು ಎದ್ದು ನಿಂತು ತನ್ನ ಮಾಯಾ ದೃಷ್ಟಿಯಿಂದ ಆ ಹಳೆಯ ಕೋಣೆಯನ್ನು ನೋಡಿದಾಗ ಆ ಮಣ್ಣಿನ ಕೋಣೆ ಸಂಪೂರ್ಣವಾಗಿ ಸ್ವರ್ಣಮಯವಾಗಿ ಮಾರ್ಪಟ್ಟು ಚಿನ್ನದ ನಾಣ್ಯಗಳು ಹಾಗೂ ನವರತ್ನಗಳಿಂದ ತುಂಬಿ ಹೋಗಿತ್ತು. ಆ ಸಮಯದಲ್ಲಿ ಲಕ್ಷ್ಮೀದೇವಿಯು ತನ್ನ ಬಾಲಕಿ ರೂಪವನ್ನು ಬಿಟ್ಟು ಶಂಖಚಕ್ರ ಗದೆಯನ್ನು ಧರಿಸಿದ ತನ್ನ ನಿಜವಾದ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಆ ಹಳೆಯ ಕೋಣೆಯಿಂದ ಅದ್ಭುತವಾದ ಬೆಳಕು ಬರುವುದನ್ನು ನೋಡಿ ಎಚ್ಚರಗೊಂಡ ಸದಾನಂದ ಮತ್ತು ಯಶೋಧ ಅಲ್ಲಿಗೆ ಓಡಿ ಬಂದರು. ಎದುರಿಗಿದ್ದ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ನೋಡಿ ಆಶ್ಚರ್ಯಚಕಿತರಾಗಿ ಆಕೆಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಜಗನ್ಮಾತೆಯೇ, ನಿನ್ನ ದೈವತ್ವವನ್ನು ಅರಿಯದೆ ಸಾಮಾನ್ಯ ಬಾಲಕಿ ಎಂದು ಭಾವಿಸಿದ್ದಕ್ಕೆ ನಮ್ಮನ್ನು ಕ್ಷಮಿಸು ಎಂದು ಬೇಡಿಕೊಂಡರು. ಅದಕ್ಕೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ, ನಿಮ್ಮ ನಿಷ್ಕಲ್ಮಶ ಭಕ್ತಿ ಮತ್ತು ದಯಾಗುಣಕ್ಕೆ ನಾನು ಒಲಿದಿದ್ದೇನೆ. ಎಲ್ಲಿ ಸ್ವಾರ್ಥ ಅಹಂಕಾರ ಇರುವುದಿಲ್ಲವೋ ಅಲ್ಲಿ ನಾನು ಸದಾ ಇರುತ್ತೇನೆ ಎಂದು ಹರಸಿ ಅಂತರ್ಧಾನಳಾದಳು. ಅಂದಿನಿಂದ ಆ ಕುಟುಂಬ ಸಕಲ ಐಶ್ವರ್ಯಗಳೊಂದಿಗೆ ನೆಮ್ಮದಿಯಿಂದ ಬಾಳಿತ್ತು. ಈಗ ಸಾಂಪ್ರದಾಯಿಕಗಳ ನಂಬಿಕೆಗಳ ಪ್ರಕಾರ ನಾವು ಮಾಡಬೇಕಾದ ಆ ಸರಳ ಪರಿಹಾರದ ಬಗ್ಗೆ ತಿಳಿಯೋಣ. ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಮುಖ್ಯ ದ್ವಾರವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಮನೆಯೊಳಗೆ ಧನಾತ್ಮಕ ಶಕ್ತಿ ಮತ್ತು ಐಶ್ವರ್ಯ ಪ್ರವೇಶಿಸುವುದು ಇದೇ ದ್ವಾರದ ಮೂಲಕ. ಹಾಗಾಗಿ ಹೊಸ್ತಿಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಹೊಸ್ತಿಲ ಮೇಲೆ ಕಾಲಿಡುವುದು, ಅಲ್ಲಿ ಕುಳಿತುಕೊಳ್ಳುವುದು, ಊಟ ಮಾಡುವುದು ಅಥವಾ ಜಗಳವಾಡುವುದು ಮಾಡಬಾರದು. ಮುಖ್ಯವಾಗಿ ಮನೆಯ ದ್ವಾರಕ್ಕೆ ಎದುರಾಗಿ ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಬಿಡಬಾರದು. ಕತ್ತಲಾದ ಮೇಲೆ ಮನೆಯ ಒಳಗಿನ ಕಸವನ್ನು ಹೊಸ್ತಿಲು ದಾಟಿಸಿ ಹೊರಗೆ ಗುಡಿಸಬಾರದು. ಶುಕ್ರವಾರದ ದಿನ ಸ್ನಾನ ಮಾಡಿದ ನಂತರ ಒಂದು ಸಣ್ಣ ಪಾತ್ರೆ ಅಥವಾ ಗ್ಲಾಸ್ ಲೋಟವನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಾವು ಮುಖ್ಯವಾಗಿ ಬೆರೆಸಬೇಕಾದ 2 ವಸ್ತುಗಳೆಂದರೆ ಹಾಲು ಮತ್ತು ಅತ್ತಾರ್ ಎಣ್ಣೆ, ಅಂದರೆ ನೈಸರ್ಗಿಕ ಸುಗಂಧ ದ್ರವ್ಯ. ಹಾಲು ಮತ್ತು ಸುಗಂಧ ಎಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿ. ಆ ಪಾತ್ರೆಯಲ್ಲಿ 5 ಚಮಚ ಹಾಲು ಹಾಕಿ ಅದಕ್ಕೆ 3 ಹನಿಗಳಷ್ಟು ಉತ್ತಮ ಸುಗಂಧವಿರುವ ರೋಸ್ ಅಥವಾ ಮಲ್ಲಿಗೆ ಅತ್ತಾರನ್ನು ಸೇರಿಸಿ ನಂತರ ಅದಕ್ಕೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಪಾರಂಪರಿಕ ನಂಬಿಕೆಯಂತೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು 1 ಲವಂಗವನ್ನು ಪುಡಿ ಮಾಡಿ ಆ ಹಾಲಿಗೆ ಬೆರೆಸಿ ಕೊನೆಯದಾಗಿ ದೃಷ್ಟಿದೋಷಗಳನ್ನು ನಿವಾರಿಸುವ ಶಕ್ತಿ ಇರುವ ಕೆಲವು ಕಪ್ಪು ಸಾಸಿವೆಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಹೀಗೆ ಸಿದ್ಧಪಡಿಸಿದ ಈ ಅದ್ಭುತ ಮಿಶ್ರಣವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲು ಮತ್ತು ಇಕ್ಕೆಲಗಳ ಮರದ ಚೌಕಟ್ಟಿಗೆ ನಿಮ್ಮ ಕೈ ಬೆರಳುಗಳಿಂದ ಅಥವಾ ಎಲೆಯಿಂದ ಸ್ವಲ್ಪ ಸ್ವಲ್ಪವೇ ಪ್ರೋಕ್ಷಣೆ ಮಾಡಿ, ಅಂದರೆ ಅದರ ಮೇಲೆ ಹಾಕಿ. ಒಂದು ವೇಳೆ ಮಿಶ್ರಣ ಉಳಿದರೆ ಅದನ್ನು ಚೆಲ್ಲದೆ ದೇವರ ಕೋಣೆ, ಹೊಸ್ತಿಲು ಅಥವಾ ಅಡುಗೆ ಮನೆಯ ದ್ವಾರಕ್ಕೂ ಪ್ರೋಕ್ಷಣೆ ಮಾಡಬಹುದು. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಶುಕ್ರವಾರದ ದಿನ ಈ ಸರಳ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗಿ ಇಡೀ ಮನೆ ಧನಾತ್ಮಕ ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ. ಇದರಿಂದ ಆರ್ಥಿಕ ಅಡಚಣೆಗಳು ನಿವಾರಣೆಯಾಗಿ ಧನಾಗಮನದ ಹಾದಿ ಸುಲಭವಾಗುತ್ತದೆ.
ಪ್ರೀತಿಯ ವೀಕ್ಷಕರೇ, ಭಕ್ತಿ ಮತ್ತು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ ಉತ್ತಮ ಫಲವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಭಕ್ತಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.